ಆಯಿತು. ಈಗ ಮಾನ್ಯ ಮಾಡಿಲ್ಲ, ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಏನೀಗ ಎಲ್ಲ ಈಗ ಆಯ್ತು. ಈಗ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲೇ ಸಮಸ್ಯೆ ಇಲ್ವಲ್ಲ, ಎಲ್ಲ 8 ರಾಜ್ಯಗಳಲ್ಲಿ ಓಡಾಡ್ತಾ ಇದೆಯಲ್ಲ, ಅಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇಲ್ಲ, ಇಲ್ಲಿ ಯಾಕೆ ಸಮಸ್ಯೆ ಆಗ್ತದೆ? ಇಲ್ಲಿ ಕರ್ನಾಟಕದಲ್ಲಿ ಅತಿ ಕೆಲಸ ಮಾಡ್ತಾ ಇರೋಂಥವ್ರು ಯಾರಪ್ಪ ಅಂದ್ರೆ ಗಾರ್ಮೆಂಟ್ಸ್ ಇಂದ, ಮತ್ತೆ ಈಗ ಈ ಕೂಲಿ ಕಾರ್ಮಿಕರು, ಮತ್ತೆ KGF, ಬಂಗಾರಪೇಟೆ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಈ ಕಡೆ ರಾಮನಗರ, ಮಂಡ್ಯ ಕಡೆಯಿಂದ ಬರ್ತಾರೆ. ಬಂದು ಹಿಡಿದ ತಕ್ಷಣ ಆಟೋವರು ಆ ಕಂಪ್ನಿ ಕಡೆಗೆ ಹೋಗ್ಬೇಕಂದ್ರೆ 200 - 300 ರೂಪಾಯಿ ತಗೊಳ್ತಾರೆ. ಇದ್ರಲ್ಲಂದ್ರೆ 5 ರೂಪಾಯಿ, 5 ರೂಪೀಸ್ ಕಿಲೋಮೀಟರ್ ಅಲ್ಲ, ಇರೋದು 5 ರೂಪಾಯಿ ಆಯ್ತು. ಈಗ ಇದನ್ನೆಲ್ಲ ಸರಿಪಡಿಸಿ ಅಂತ ಹೇಳ್ಬಿಟ್ಟು ರಾಜ್ಯ, ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಆಲ್ರೆಡಿ ಗೈಡ್ಲೈನ್ಸ್ ಕೊಟ್ಟಿದೆ. ಗೈಡ್ಲೈನ್ಸ್ ನ ಫಾಲೋ ಅಪ್ ಮಾಡಿಲ್ಲ, ಇನ್ನೂ ಕೂಡ ನಾವು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಇದರಿಂದ ಸುಮಾರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 75% ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಮೀಕ್ಷೆ ಪ್ರಕಾರ ಸರ್ಕಾರ ಕೂಡ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ತಿಳಿಸಿದ್ದೀವಿ. ಆದ್ರೂ ಕೂಡ ಇದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ. ಹೈಕೋರ್ಟ್ ಕೊಟ್ಟಿರೋಂಥ ಗೈಡ್ಲೈನ್ಸ್ ಕೂಡ ಅವ್ರಿಗೆ ಇನ್ನ ಮುಟ್ಟಿಲ್ಲ ಅನ್ಸುತ್ತೆ. ಹೌದು, ಏನು ಕಾಯ್ದೆ ಇದೆ, ಮೋಟಾರ್ ವಾಹನದ ಕಾಯ್ದೆ ಇದೆ, ಅದನ್ನ ತಿದ್ದುಪಡಿ ಏನಿಲ್ಲ. ಈಗ ಆಲ್ರೆಡಿ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ. ಆ ಗೈಡ್ಲೈನ್ಸ್ ಅಲ್ಲೇ ಬೇಗ ಮಾಡಿ. ಈಗ ಎಷ್ಟು ಜನ ಇದನ್ನ ನಂಬ್ಕೊಂಡು ಬೈಕ್ ತಗೊಂಡಿದ್ದಾರೆ, ಬೈಕ್ ತಗೊಂಡು ಗಾಡಿ ತಗೊಂಡು ಅದನ್ನ ಲೋನ್ ಕಟ್ಟೋದಕ್ಕೆ ರಾಜ್ಯ ಸರ್ಕಾರ ಫೈನಾನ್ಸ್ನವ್ರು ಯಾರಾದ್ರು ಹೋದ್ರೆ ಫೈನಾನ್ಸ್ ಕಟ್ಟಬೇಕು. ಮತ್ತೆ ಇವರೆಲ್ಲ ಹೋಗ್ತಾರಲ್ಲ, ಸುಮ್ಮನೆ ಒಂದು ತಿಂಗಳ ಕಟ್ಟಿಲ್ಲ ಅಂದ್ರೆ 2 ತಿಂಗಳ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಇರ್ತಾರೆ. ಅದು ಸಮಸ್ಯೆ ಅಲ್ವಾ? 1988 ಮೋಟರ್ ವೆಹಿಕಲ್ ಆಕ್ಟ್ ಅನ್ನ ನಾವು ಜಾರಿ ಮಾಡಬೇಕು. ಹೌದು, ಅದು ಕರೆಕ್ಟ್ ಸರ್. ಈಗೇನೋ GPS ಎಲ್ಲಾನು ಇದೆ, ಎಲ್ಲಾದ್ರೂ ಏನಾಗ್ತದೋ